ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಜುಯೋದ ಯೂಟ್ಯೂಬ್ ಚಾನಲ್. ನಾವು ನೆಕ್ಸ್ಟು MCನಲ್ಲಿ 4th ಮಾಡ್ಯೂಲ್ ನೋಡ್ಕೊಂಡು ಹೋಗೋಣ. 4th ಮಾಡ್ಯೂಲಲ್ಲಿ ಫಸ್ಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಎಕ್ಸೆಪ್ಷನ್ ಆ್ಯಂಡ್ ಮೋಡ್ಸು. ಎಕ್ಸೆಪ್ಷನ್ ಏನು ಅಂತಂದರೆ ಎಕ್ಸೆಪ್ಷನ್ ಅದು ಒಂದು ಕಂಡೀಷನ್ ಆಗಿರುತ್ತೆ. ಒಂದು ನಾರ್ಮಲ್ ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್ ಆಫ್ ಎ ಇನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಅದು ನೀಡ್ಸ್ ಟು ಆಲ್ಟ್, ಅದೇನಾದರೂ ಆಲ್ಟ್ ಮಾಡಿದ್ರೆ ಅದನ್ನು ಎಕ್ಸೆಪ್ಷನ್ ಅಂತ ಕರಿತೀವಿ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತಂದ್ರೇನು? ಇದು ಒಂದು ಸಾಫ್ಟ್ವೇರ್ ರೂಟೀನ್ ಆಗೈತೆ ದಟ್ ಎಕ್ಸಿಕ್ಯೂಟ್ ವೆನ್ ದಿ ಎಕ್ಸೆಪ್ಷನ್ ಅಕ್ಕರ್ಸು. ಇದು ಒಂದು ಸಾಫ್ಟ್ವೇರ್ ರೂಟೀನು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಎಕ್ಸೆಪ್ಷನ್ ಆದಾಗ. ARM ಪ್ರೊಸೆಸರ್ ಇದೆಯಲ್ಲ, ARM ಪ್ರೊಸೆಸರ್ ಎಕ್ಸೆಪ್ಷನ್ ಆ್ಯಂಡ್ ಮೋಡ್ಸು. ವೆನ್ ಎಕ್ಸೆಪ್ಷನ್ ಕಾಸಸ್ ದಿ ಮೋಡ್ ಚೇಂಜಸ್ ದಿ ಕೋರ್ ಆಟೋಮೆಟಿಕಲಿ. ಎಕ್ಸೆಪ್ಷನ್ ಆದಾಗ ಮೋಡ್ ಕೂಡ ಚೇಂಜ್ ಆಗುತ್ತೆ. ಏನೇನಾಗುತ್ತೆ? ಸೇವ್ಸ್ ದಿ CPSR ಟು SPSR ಆಫ್ ದಿ ಎಕ್ಸಿಕ್ಯೂಷನ್ ಮೋಡು. CPSR ಇಲ್ಲಿದ್ದು SPSR ಆಗುತ್ತೆ. ಆಮೇಲೆ ಸೇವ್ಸ್ ದಿ PC ಟು ದಿ LR ಆಫ್ ದಿ ಎಕ್ಸಿಕ್ಯೂಷನ್ ಮೋಡು. ಆಮೇಲೆ ಸೆಟ್ಸ್ ದಿ CPR ಟು ದಿ ಎಕ್ಸೆಪ್ಷನ್ ಮೋಡು, ಸೆಟ್ಸ್ ದಿ PC ಟು ದಿ ಅಡ್ರೆಸ್ ಆಫ್ ದಿ ಎಕ್ಸಿಕ್ಯೂಷನ್ ಹ್ಯಾಂಡ್ಲರು. ಇಷ್ಟು ನಮ್ಮದು ಮೋಡ್ ಚೇಂಜಸ್. ಎಕ್ಸೆಪ್ಷನ್ ಆದಾಗ ಮೋಡ್ ಚೇಂಜ್ ಆಗುತ್ತೆ. ಎಕ್ಸೆಪ್ಷನ್ ಯಾವ್ಯಾವುದಾಗುತ್ತೆ ಮತ್ತು ಮೋಡ್ ಯಾವ್ಯಾವುದು, ಅದು ಏನು ಮೇನ್ ಪರ್ಪಸ್ ಅಂತ ಬರೀಬೇಕು. ಎಕ್ಸೆಪ್ಷನ್ ಯಾವುದು? ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟು. ಮೋಡು FIQ, ಇದು ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗ್ ಮಾಡುತ್ತೆ. ಇಂಟರಪ್ಟ್ ರಿಕ್ವೆಸ್ಟು IRQ, ಇಂಟರಪ್ಟ್ ರಿಕ್ವೆಸ್ಟ್ ಹ್ಯಾಂಡ್ಲಿಂಗು. SWI ಆ್ಯಂಡ್ ರೀಸೆಟ್ ಏನಕ್ಕೆ ಯೂಸ್ ಮಾಡ್ತೀವಿ? SVCಗೆ. ಪ್ರೊಟೆಕ್ಟ್ ದಿ ಮೋಡ್ ಫಾರ್ ಆಪ್ರೇಟಿಂಗ್ ಸಿಸ್ಟಮ್ಮು. ಫ್ರೀ ಫೆಚ್ ಅಬಾರ್ಟ್ ಆ್ಯಂಡ್ ಡೇಟಾ ಅಬಾರ್ಟ್ ವರ್ಚುವಲ್ ಮೆಮೊರಿ ಆ್ಯಂಡ್ ಆರ್ ಮೆಮೊರಿ ಪ್ರೊಟೆಕ್ಟಿಂಗ್ ದಿ ಹ್ಯಾಂಡ್ಲಿಂಗು. ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನಲ್ಲಿ ಏನಾಗುತ್ತೆ? ಅನ್ಡಿಫೈನ್ಡ್ ಆಗುತ್ತೆ. ಸಾಫ್ಟ್ವೇರ್ ಎಮ್ಯುಲೇಷನ್ ಆಫ್ ದಿ ಹಾರ್ಡ್ವೇರ್ ಕೋಪ್ರೊಸೆಸರ್ ಕೂಡ ಆಗುತ್ತೆ. ಇಷ್ಟನ್ನ ನೀವು ಎಕ್ಸೆಪ್ಷನ್ ಆ್ಯಂಡ್ ಮೋಡ್ಸ್ ಅಂತ ಏನಾದರೂ ಕ್ವಶನ್ ಕೇಳಿದ್ರೆ ನೀವು ಬರೀಬೇಕು. ಮತ್ತು ಇನ್ನೂ ಇದೆ, ಇದು ಇದೇನು ಶೋ ಮಾಡ್ತಿದೆ ಅಂದರೆ ಸಿಂಪ್ಲಿಫೈಡ್ ವ್ಯೂ ಆಫ್ ದಿ ಎಕ್ಸೆಪ್ಷನ್ ಆಫ್ ಅಸೋಸಿಯೇಟಿವ್ ಮೋಡ್ನ ಶೋ ಮಾಡ್ತಿದೆ. ಇದು ರೀಸೆಟ್ಟು, ಡೇಟಾ ಅಬೌಟು, ಇದು ಯಾವ್ಯಾವುದಕ್ಕೆ ಮೋಡ್ಸಿಗೆ ಕನೆಕ್ಟ್ ಆಗೈತೆ ಅಂತ. ಇದು ವೆಕ್ಟಾರ್ ಟೇಬಲ್ ಇತ್ತಲ್ಲ, ಸೇಮ್ ಅದೇ ಥರದ್ದು ನೀವು ಇದೊಂದು ಡಯಾಗ್ರಾಮ್ ಬರೀಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಏನು ಬರೀಬೇಕಾಗುತ್ತೆ? ಎಕ್ಸೆಪ್ಷನ್ ಪ್ರಿಯಾರಿಟಿ ಟೇಬಲ್ ಬರೀಬೇಕು. ಯಾವ್ಯಾವುದಕ್ಕೆ ಯಾವ ಪ್ರಿಯಾರಿಟಿ ಇದೆ ಅಂತ. ರೀಸೆಟ್ಗೆ ಫಸ್ಟ್ ಪ್ರಿಯಾರಿಟಿ, ಡೇಟಾ ಅಬೌಟು ಸೆಕೆಂಡು, FIRಗೆ ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟಿಗೆ ಥರ್ಡು, ಇಂಟರಪ್ಟ್ ರಿಕ್ವೆಸ್ಟ್ 4ನ ಇದಾಗಿದೆ. ಫ್ರೀ ಫೆಚ್ 5, ಸಾಫ್ಟ್ವೇರ್ ಇಂಟರಪ್ಟ್ 6 ಆ್ಯಂಡ್ ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಕೂಡ 6th ಪ್ರಿಯಾರಿಟಿನ ಒಂದೈತೆ. ಎಕ್ಸೆಪ್ಷನ್ ಕ್ಯಾನ್ ಅಕ್ಕರ್ಸು ಸೈಮಲ್ಟೇನಿಯಸ್ ಆಗಿ ಎಕ್ಸೆಪ್ಷನ್ ಆಗುತ್ತೆ ಅಂದ್ಕೊಳ್ರಿ. ಆವಾಗ ನಾವು ಪ್ರಿಯಾರಿಟಿ ಮೆಕ್ಯಾನಿಸಮ್ನ ನಾವು ಅಡಾಪ್ಟ್ ಮಾಡಲೇಬೇಕಾಗುತ್ತೆ. ಟೇಬಲ್ಲು ಏನು ಶೋ ಮಾಡ್ತೈತೆ ಅಂದರೆ ವೇರಿಯಸ್ ಎಕ್ಸೆಪ್ಷನ್ ದಟ್ ಅಕ್ಕರ್ಸ್ ದಿ ARM ಪ್ರೊಸೆಸರ್ ದಟ್ ದೇರ್ ಅಸೋಸಿಯೇಟೆಡ್ ಪ್ರಿಯಾರಿಟಿ ಲೆವೆಲ್. ಯಾವುದು ಆದಾಗ ಯಾವುದನ್ನು ಫಸ್ಟು ನಾವು ಅಸೋಸಿಯೇಟ್ ಮಾಡಬೇಕು ಅಂತ ಪ್ರಿಯಾರಿಟಿ ಟೇಬಲ್ನ ನೋಡ್ಕೊಂಡು ಮಾಡ್ತೀವಿ. ಫಾರ್ ಇನ್ಸ್ಟೆನ್ಸ್ ದಿ ರೀಸೆಟ್ ಎಕ್ಸೆಪ್ಷನ್ ಈಸ್ ದಿ ಹೈಯೆಸ್ಟ್ ಪ್ರಿಯಾರಿಟಿ. ಹೈಯೆಸ್ಟ್ ಇರೋದು ರೀಸೆಟು ಆ್ಯಂಡ್ ಅಕ್ಕರ್ಸ್ ವೆನ್ ದಿ ಪವರ್ ಈಸ್ ಅಪ್ಲೈಡ್ ಟು ದಿ ಪ್ರೊಸೆಸರ್. ಇದನ್ನು ನಾವು ನೋಡಿದ್ದೀವಿ, ಕಲ್ತಿದ್ದೀವಿ ಫಸ್ಟ್ ಮಾಡ್ಯೂಲಲ್ಲಿ. ದಸ್ ವೆನ್ ದಿ ರೀಸೆಟ್ ಇದು ಪವರ್ ಅಪ್ಲೈ ಮಾಡಿದ ತಕ್ಷಣವೇ ಆಗೋದ್ರಿಂದ ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಇದೆ ಅಂತ ಹೇಳ್ತಿದ್ದಾರೆ. ದಸ್ ವೆನ್ ದಿ ರೀಸೆಟ್ ಅಕ್ಕರ್ಸು ಇಟ್ ಟೇಕ್ಸ್ ಅ ಪ್ರೆಸಿಡೆನ್ಸಿ ಓವರ್ ಆಲ್ ದಿ ಎಕ್ಸೆಪ್ಷನ್ನು. ಸಿಮಿಲರ್ ವೆನ್ ದಿ ಡೇಟಾ ಅಬಾರ್ಟ್ ಕೂಡ ಯಾವಾಗ? ಇದು ಕೂಡ ಪ್ರಿಸಿಡೆನ್ಸ್ ಓವರ್ ದಿ ಆಲ್ ದಿ ಅದರ್ ಎಕ್ಸೆಪ್ಷನ್ ಅಪಾರ್ಟ್ ಫ್ರಮ್ ದಿ ರೀಸೆಟ್ಟು. ಯಾಕೆ ಅಂತಂದರೆ ಇದು ಕೂಡ ಮೊದಲೇ ಆಗುತ್ತೆ ಅಲ್ವಾ. ಏನಾದರೂ ಅಕಸ್ಮಾತ್ ಡೇಟಾನ ಲೋಡ್ ಮಾಡ್ದೇ ನಾವು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಹೋದಾಗ ನಮ್ಮದು ಡೇಟಾ ಅಬಾರ್ಟು ಅಕ್ಕರಾಗುತ್ತೆ ತಾನೆ. ಅದಕ್ಕೆ ಇದು ಸೆಕೆಂಡ್ ಹೈಯೆಸ್ಟ್ ಪ್ರಿಯಾರಿಟಿನ ತೊಗೊಂಡೈತೆ. ಲೋಯೆಸ್ಟ್ ಪ್ರಿಯಾರಿಟಿ ಯಾವ್ದು ತೊಗೊಂಡೈತಪ್ಪ ಅಂತ ಅಂದರೆ ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಆಗೈತೆ. ಸರ್ಟೈನ್ ಎಕ್ಸೆಪ್ಷನ್ ಆಲ್ಸೋ ಡಿಸೇಬಲ್ಡ್ ಇಂಟರಪ್ಟ್ ಆ್ಯಂಡ್ ಸೆಟ್ಟಿಂಗ್ ಟು ದಿ IQR and bits in the CPSR as shown in the figure. Each exception is default with the according to the priority level set our in the figure. ಓಕೆನಾ? ಇದು ಎಕ್ಸೆಪ್ಷನ್ ಅಂತ. ಏನಾದರೂ ಎಕ್ಸೆಪ್ಷನ್ ಆ್ಯಂಡ್ ಮೋಡ್ಸ್ ಅಂತ ಕೇಳಿದ್ರೆ ನಿಮಗೆ ಕ್ವಶನ್ನು ಇಷ್ಟು ಬರಬೇಕಾಗುತ್ತೆ ಕಣ್ರೋ.
ನೆಕ್ಸ್ಟ್ ಕ್ವೆಶನ್ ಯಾವುದು ಅಂತಂದರೆ ಲಿಂಕ್ ರಿಜಿಸ್ಟರ್ ಆಫ್ಸೆಟ್ ಅಂತ ಕೇಳ್ತಾರೆ. ಅದಕ್ಕೆ ನೀವು ಒಂದು ಟೇಬಲ್ ಹಾಕಬೇಕಾಗುತ್ತೆ. ಎಕ್ಸೆಪ್ಷನ್ನು, ಅಡ್ರೆಸ್ಸು ಆ್ಯಂಡ್ ಯೂಸಸ್ಸು, ರೀಸೆಟ್ ಡೇಟಾ ಅಬೌಟು ಆ್ಯಂಡ್ FIQ ಎಕ್ಸೆಪ್ಷನಲ್ಲಿ ಬರೆದ್ಬಿಟ್ಟು ಎಲ್ಲರೂ ಏನು ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಎಲ್ಲರ್ ಈಸ್ ನಾಟ್ ಡಿಫೈನ್ಡ್ ಆನ್ ದಿ ರೀಸೆಟ್ಟು. ಈ ಥರ ಇದು ಒಂದು ಟೇಬಲ್ ಇದೆ. ಈ ಟೇಬಲ್ನ ನೀವು ನೀಟಾಗಿ ಬರೆದ್ಬಿಟ್ಟು ಏನೋ ಲಿಂಕ್ ರಿಜಿಸ್ಟರ್ ಆಫ್ಸೆಟ್ ಅಂತ ಕೇಳಿದ್ರೆ ಎಲ್ಲರಲ್ಲಿ ಇದನ್ನು ಹೆಂಗೆ ಯೂಸ್ ಮಾಡ್ತೀವಿ ಅಂತ. ರೀಸೆಟ್ಟಲ್ಲಿ ಎಲ್ಲರ್ ಈಸ್ ನಾಟ್ ಡಿಫೈನ್ಡ್ ಅಂದು ರೀಸೆಟ್ಟಲ್ಲಿ ಎಲ್ಲರೂ ಇರಲ್ಲ. ಆಮೇಲೆ ಡೇಟಾ ಅಬೌಟಲ್ಲಿ ಪಾಯಿಂಟ್ ಟು ದಿ ಇನ್ಸ್ಟ್ರಕ್ಷನ್ ದಟ್ ಕಾಸಸ್ ದಿ ಡೇಟಾ ಅಬೌಟ್ ಎಕ್ಸೆಪ್ಷನ್ನು. FIQ ಅಂದರೆ ರಿಟರ್ನ್ ಅಡ್ರೆಸ್ ಫ್ರಮ್ ದಿ FIQ ಹ್ಯಾಂಡ್ಲರು. IRQ ಅಂತ ಅಂದರೆ ಎಲ್ಲಾರು ತೊಗೊಂಡಿದೆ ಅಡ್ರೆಸ್ ಮೋಡ್ನ LR4ನ, ರಿಟರ್ನ್ ಅಡ್ರೆಸ್ ಫ್ರಮ್ ದಿ IRQ ಹ್ಯಾಂಡ್ಲರು. ಫ್ರೀ ಫೆಚ್ ಅಬೌಟ್ ಅಂದರೆ ಪಾಯಿಂಟ್ ಟು ದಿ ಇನ್ಸ್ಟ್ರಕ್ಷನ್ ದಟ್ ಕಾಸ್ಡ್ ದಿ ಫ್ರೀ ಫೆಚ್ ಅಬೌಟ್ ಎಕ್ಸೆಪ್ಷನ್ನು. SWI ಅಂದರೆ ಪಾಯಿಂಟ್ಸ್ ಟು ದಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಆಫ್ಟರ್ ದಿ SWI ಇನ್ಸ್ಟ್ರಕ್ಷನ್ನು. ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಅಂತಂದರೆ ಪಾಯಿಂಟ್ ಟು ದಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಆಫ್ಟರ್ ದಿ ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ನು. ಇದು ಎಲ್ಲರದು ಯೂಸಸ್ ಆಗೈತೆ. ವೆನ್ ದಿ ಎಕ್ಸೆಪ್ಷನ್ ಅಕ್ಕರ್ ಆದಾಗ ಲಿಂಕ್ ರಿಜಿಸ್ಟರ್ ಈಸ್ ಸೆಟ್ ಆ್ಯಸ್ ಎ ಸ್ಪೆಸಿಫಿಕ್ ಅಡ್ರೆಸ್ ಬೇಸ್ಡ್ ಆನ್ ದಿ ಕರೆಕ್ಟ್ PC. ಓಕೆನಾ. ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ದಿಸ್ ಎಕ್ಸಾಂಪಲ್ ಶೋಸ್ ದಿ ಟಿಪಿಕಲ್ ಮೆಥಡ್ ಆಫ್ ರಿಟರ್ನಿಂಗ್ ಫ್ರಮ್ ದಿ IRQ and FIQ handler is used to subs instruction handler code subs PC to R14-4 ಅಂತ. ಇದನ್ನು ಒಂದು ನೀವು ಎಕ್ಸಾಂಪಲ್ ಕೊಟ್ಟರೆ ನಿಮ್ಮದು ಲಿಂಕ್ ರಿಜಿಸ್ಟರ್ ಆಫ್ಸೆಟ್ ಅಂತ ಏನಾದರೂ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವೆಶನ್ನು ಇಂಟರಪ್ಟ್ಸ್ ಮೇಲೆ ಕೇಳಿದ್ದಾರೆ. ಇಂಟರಪ್ಟ್ಸ್ ಅಂದ್ರೇನು? ದೇರ್ ಆರ್ 2 ಟೈಪ್ಸ್ ಆಫ್ ಇಂಟರಪ್ಟ್ಸ್ ಬರುತ್ತೆ ಅವೈಲಬಲ್ ಆನ್ ದಿ ಆನ್ ಪ್ರೊಸೆಸರು. ದಿ ಫಸ್ಟ್ ಟೈಪ್ ಇಂಟರಪ್ಟ್ ಕಾಸಸ್ ದಿ ಎಕ್ಸೆಪ್ಷನ್. ಫಸ್ಟ್ ಟೈಪ್ ಇಂಟರಪ್ಟು ಎಕ್ಸೆಪ್ಷನ್ ರೈಸ್ಡ್ ಬೈ ದಿ ಎಕ್ಸ್ಟರ್ನಲ್ ಫೆರಿಫೆರಲ್ಲು. IRQ ಮತ್ತು FIQ ಇಂದ ಎಕ್ಸ್ಟರ್ನಲ್ ಫೆರಿಫೆರಲಿಂದ ರೈಸ್ ಆಗುತ್ತೆ. ದಿ ಸೆಕೆಂಡ್ ಟೈಪ್ ಏನಾಗುತ್ತೆ? ಆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ದಟ್ ಕಾಸಸ್ ಆ್ಯನ್ ಎಕ್ಸೆಪ್ಷನ್. ಓಕೆನಾ. SWI ಇನ್ಸ್ಟ್ರಕ್ಷನ್ನು ಸ್ಪೆಸಿಫಿಕ್ ಆಗಾದರೆ ಸೆಕೆಂಡ್ ಟೈಪು, ಎಕ್ಸ್ಟರ್ನಲ್ ಫೆರಿಫೆರಲಿಂದ ಆದರೆ ಫಸ್ಟ್ ಟೈಪು. ಮೊದಲನೇದು ಅಸೈನಿಂಗ್ ಇಂಟರಪ್ಟು. An interrupt controller connects to a multiple external interrupts to one of the 2 ARM interrupt requests. IRQ ಅಥವಾ FIQ exception ಆಗುತ್ತೆ. When it comes to the assigning the interrupt as a system design can decide which hardware peripheral can be produced interrupt request. ಸಿಸ್ಟಮ್ ಡಿಸೈನರ್ ಹ್ಯಾವ್ ಅಡಾಪ್ಟೆಡ್ ಆ ಸ್ಟ್ಯಾಂಡರ್ಡ್ ಡಿಸೈನ್ ಪ್ರಾಕ್ಟೀಸಸ್ ಇರುತ್ತೆ. ಇದು ವೆನ್ ಇಟ್ ಕಮ್ಸ್ ಟು ಅಸೈನಿಂಗ್ ಇಂಟರಪ್ಟ್ ಆ ಸಿಸ್ಟಮ್ ಡಿಸೈನರ್ಗೆ ಕೊಟ್ಟಿರ್ತೀವಿ, ಡಿಸೈನ್ ಮಾಡಬೇಕು ವಿಚ್ ಹಾರ್ಡ್ವೇರು ಇಂಟರಪ್ಟನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಆಮೇಲೆ ಇವರು ಸ್ಟ್ಯಾಂಡರ್ಡ್ ಡಿಸೈನ್ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡಿರ್ತಾರೆ. ಆ ಸಾಫ್ಟ್ವೇರ್ ಇಂಟರಪ್ಟ್ ಯಾವಾಗುತ್ತೆ? ಅದು ನಾರ್ಮಲಿ ರಿಸರ್ವ್ಸ್ ಟು ಎ ಕಾಲ್ ಪ್ರಿವಿಲೇಜ್ಡ್ ಆಪರೇಟಿಂಗ್ ಸಿಸ್ಟಮ್ ರೊಟೀನು. ಆ್ಯಂಡ್ ಇಂಟರಪ್ಟ್ ರಿಕ್ವೆಸ್ಟ್ ಆರ್ ನಾರ್ಮಲಿ ಅಸೈನ್ಡ್ ಫಾರ್ ಆಲ್ ಜನರಲ್ ಪರ್ಪಸ್ ಇಂಟರಪ್ಟು. ಫಾಸ್ಟ್ ಇಂಟರಪ್ಟ್ requests are normally reserved for a single interrupt source that require a fast response time. ಓಕೆನಾ. ಇಷ್ಟು ನಮಗೆ ಇಂಟರಪ್ಟ್ಸ್ ಬಗ್ಗೆ ಕೇಳಿದ್ರೆ ಇಷ್ಟು ಬರೆದು ಮುಗಿಸ್ರೋ. ನೆಕ್ಸ್ಟ್ ಕ್ವೆಶನ್ನು ಇಂಟರಪ್ಟ್ ಲ್ಯಾಟೆನ್ಸಿ ಅಂತ ಕೇಳ್ತಾರೆ. ಇಂಟರಪ್ಟ್ ಲ್ಯಾಟೆನ್ಸಿ ಅಂದರೆ ದಿ ಇಂಟರ್ವಲ್ ಆಫ್ ಟೈಮ್ ಫ್ರಮ್ ದಿ ಎಕ್ಸ್ಟರ್ನಲ್ ಇಂಟರಪ್ಟ್ ರಿಕ್ವೆಸ್ಟ್ ಸಿಗ್ನಲ್ ಬೀಯಿಂಗ್ ರೈಸ್ಡ್ ಟು ದಿ ಫಸ್ಟ್ ಫೆಚ್ ಇನ್ಸ್ಟ್ರಕ್ಷನ್ ಆಫ್ ಎ ಸ್ಪೆಸಿಫಿಕ್ ಇಂಟರಪ್ಟ್ ಸರ್ವಿಸ್. ಓಕೆನಾ. ಇದು ಇಂಟರಪ್ಟ್ ಲ್ಯಾಟೆನ್ಸಿ ಅಂತ ಅಂತೀವಿ. ಇದು interrupt latency depends on a combination of hardware and software. Software handlers have 2 main methods to minimize the interrupt latency. First one is the nested interrupt handler, which allow the further interrupt to occurs when the currently serving an existing interrupt. This is achieved by re-enabling the interrupts as soon as the interrupt source has been serviced before interrupt handling is completed. ಪ್ರಿಯೋರಿಟೈಸೇಷನ್ ಅಂತಂದರೆ ಏನು ಅಂದರೆ ಸೆಕೆಂಡ್ ಟೈಪು ಪ್ರಿಯೋರಿಟೈಸೇಷನು. ಓನ್ಲಿ ದಿ ಹೈಯರ್ ಪ್ರಿಯಾರಿಟಿ ಟಾಸ್ಕ್ ಕ್ಯಾನ್ interrupt the handler. The interrupt controller ignores the lower priority. For example, higher priority interrupts have a lower average interrupt latency. ಓಕೆನಾ. ಇದಕ್ಕೆ ಡಯಾಗ್ರಾಮ್ ಆಗಿದೆ ಕಂಡ್ರೋ. 3 ಲೆವೆಲ್ ನೆಸ್ಟೆಡ್ ಇಂಟರಪ್ಟು. ಇದು ಈ ಡಯಾಗ್ರಾಮ್ ಬರೆದು ಇಂಟರಪ್ಟ್ ಲ್ಯಾಟೆನ್ಸಿ ಅಂತ ಕೇಳಿದ್ರೆ ಈ ಡಯಾಗ್ರಾಮ್ ಬರೆದು ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು IQR ಆ್ಯಂಡ್ FIQ ಎಕ್ಸೆಪ್ಷನ್ನು. IRQ
IRQ and FIQ exception only occurs when the specific interrupt mark as cleared in the CPSR. CPSR ಇಂಟರಪ್ಟ್ ಮಾರ್ಕ್ ಆದರೆ ಮಾತ್ರ ಸ್ಪೆಸಿಫಿಕ್ ಆಗಿ IRQ ಅಥವಾ FIQ ಎಕ್ಸೆಪ್ಷನ್ ಆಗುತ್ತೆ. ಆ್ಯಂಡ್ IRQ ಅಥವಾ FIQ ಎಕ್ಸೆಪ್ಷನ್ ಕಾಸಸ್ ದಿ ಪ್ರೊಸೆಸರ್ ಹಾರ್ಡ್ವೇರ್ ಟು ಗೋ ಥ್ರೂ ದಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಗೆ ಹೋಗಂಗೆ ಮಾಡುತ್ತೆ. ಮೊದಲು ಏನು ಮಾಡುತ್ತೆ, ಪ್ರೊಸೆಸರ್ ಚೇಂಜಸ್ ದಿ ಸ್ಪೆಸಿಫಿಕ್ ಇಂಟರಪ್ಟ್ ರಿಕ್ವೆಸ್ಟ್ ಮೋಡು. ಮೊದಲು ಇಂಟರಪ್ಟ್ ರಿಕ್ವೆಸ್ಟ್ ಮೋಡನ್ನ ಚೇಂಜ್ ಮಾಡುತ್ತೆ, ವಿಚ್ ರಿಫ್ಲೆಕ್ಟ್ ದಿ ಇಂಟರಪ್ಟ್ ಬೀಯಿಂಗ್ ರೈಸ್ಡ್. ಇಂಟರಪ್ಟು ರೈಸ್ ಆಗಂಗೆ ಮಾಡುತ್ತೆ. ದಿ ಪ್ರೀವಿಯಸ್ ಮೋಡ್ CPR ಈಸ್ ಸೇವ್ಡ್ ಇಂಟು ದಿ SPSR. ದಿ PC is saved into LR new interrupt request mode. Interrupts are disabled either IRQ or both the IRQ FIQ exceptions are disabled. ಓಕೆನಾ. ದಿ ಪ್ರೊಸೆಸರ್ ಬ್ರಾಂಚಸ್ ಟು ಎ ಸ್ಪೆಸಿಫಿಕ್ ಎಂಟ್ರಿ ವೆಕ್ಟರ್ ಟೇಬಲ್. ಇದು ಒಂದು ಪ್ರೊಸೆಸರ್ ಬ್ರಾಂಚಸ್ ಯಾವಾಗ ಮಾಡುತ್ತೆ ಅಂದರೆ ಸ್ಪೆಸಿಫಿಕ್ ಎಂಟ್ರಿ ಟು ದಿ ವೆಕ್ಟಾರ್ ಟೇಬಲ್ಲು. ಇಲಿಸ್ಟ್ರೇಷನ್ ಆಫ್ ಬೋತ್ ದಿ ಇಂಟರಪ್ಟ್ ವಿತ್ ಎಕ್ಸಾಂಪಲು. ಇದು ಎಕ್ಸಾಂಪಲ್ ಆಫ್ ದಿ ಇಂಟರಪ್ಟ್ ರಿಕ್ವೆಸ್ಟು IRQ. ಇದನ್ನು ನೀವು ನೀಟಾಗಿ ಇದು ಹೆಂಗಿದೆಯೋ ಹಂಗೆ ಬರೀಬೇಕು ಕಣ್ರೋ. ಇದಕ್ಕೊಂಚೂರು ಎಕ್ಸ್ಪ್ಲನೇಷನು. ಇದು ಫಿಗರ್ ಏನು ಶೋ ಮಾಡ್ತೈತೆ ಅಂದರೆ ಹ್ಯಾಪನಿಂಗ್ ವೆನ್ ದಿ IRQ ಎಕ್ಸೆಪ್ಷನ್ ಈಸ್ ರೈಸ್ಡು ವೆನ್ ದಿ ಪ್ರೊಸೆಸರ್ ಈಸ್ ಇನ್ ದಿ ಯೂಸರ್ ಮೋಡು. ದಿ ಪ್ರೊಸೆಸರ್ ಸ್ಟಾರ್ಟ್ ದಿ ಸ್ಟೇಟ್ 1 ಇನ್ ದಿಸ್ ಎಕ್ಸಾಂಪಲ್ ಬೋತ್ ದಿ IRQ ಆ್ಯಂಡ್ FIQ ಎಕ್ಸೆಪ್ಷನ್ ಬಿಟ್ ಇನ್ ದಿ CPSR ಎನೇಬಲ್ಸು. ಮೊದಲು ನೋಡಿ ಎರಡು CPSR ಅಲ್ಲೇ ಇರುತ್ತೆ. ಓಕೆನಾ. ವೆನ್ ಆನ್ IRQ ಅಕ್ಕರ್ ಆದಾಗ ಪ್ರೊಸೆಸರ್ ಮೂವ್ ಇಂಟು ದಿ ಸ್ಟೇಟ್ 2ಗೆ ಹೋಗುತ್ತೆ. ಸ್ಟೇಟ್ 1ಇಂದ ಸ್ಟೇಟ್ 2ಗೆ ಹೋಗುತ್ತೆ. ಓಕೆನಾ. ಅದಾದಮೇಲೆ ದಿಸ್ ಆಟೋಮೆಟಿಕಲಿ ಸೆಟ್ಸ್ ದಿ IRQ ಬಿಟ್ಸ್ ಟು ಎ 1 ಆ್ಯಂಡ್ I is equal to 0 ಚೇಂಜಸ್ ಟು ಎ I is equal to 1 ಲೋವರ್ ಕೇಸ್ ಆ್ಯಂಡ್ ಅಪ್ಪರ್ ಕೇಸ್. ಓಕೆನಾ. The CPSR processor mode changes to the IRQ mode. The user mode CPSR is automatically copied into the SPSR IRQ. ರಿಜಿಸ್ಟರ್ R14 ಆ್ಯಂಡ್ IRQ is assigned to the value. ಅಲ್ಲಿ ಏನಾಯಿತು ಅದನ್ನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಕಂಡ್ರು. ಇದನ್ನೊಂದು ಸತಿ ನೀವು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಒಂದು ಸತಿ ಓದ್ಕೊಳ್ಳಿ ನೀವು. ಈ ಸ್ಟೇಟ್ ಸಾಫ್ಟ್ವೇರ್ ಆ್ಯಂಡ್ ಟೇಕ್ ಓವರ್ ದಿ ಕಾಲ್ಸ್ ಅಪ್ರಾಪ್ರಿಯೇಟ್ ಇಂಟರಪ್ಟ್ ಸರ್ವಿಸ್ ರೂಟೀನು. ನೆಕ್ಸ್ಟು ನಾವು ಇದಕ್ಕೆ ಸೇಮು ನಾವು ಈಗ ಹೆಂಗೆ IRQಗೆ ಬರೋದ್ವೋ ಹಂಗೆ ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟಿಗೂ ಕೂಡ ಸೇಮ್ ಆದರೂ ನೋಡಿಕೊಂಡು ಬರೀಬೇಕು. ನೆಕ್ಸ್ಟು ಎನೇಬಲಿಂಗ್ ಆ್ಯಂಡ್ ಡಿಸೇಬಲಿಂಗ್ ಆಫ್ ದಿ FIQ ಆ್ಯಂಡ್ IRQ ಎಕ್ಸೆಪ್ಷನ್ನು. ಇದಕ್ಕೆ ಎರಡು ಟೇಬಲ್ ಐತೆ. ಎನೇಬಲಿಂಗ್ ಆದಾಗ ಏನು ಬರುತ್ತೆ ಮತ್ತು ಡಿಸೇಬಲಿಂಗ್ ಆದಾಗ ಏನು ಬರುತ್ತೆ ಅಂತ ಕಂಡ್ರೆ ಇಷ್ಟನ್ನು ನೀವು ನೀಟಾಗಿ ಬರೆದ್ಬಿಟ್ರೆ ನಿಮಗೆ ಫುಲ್ ಮಾರ್ಕ್ಸು. ಇದಂತೂ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ನು. ಇದನ್ನು ನಾವು ಬಿಡಲೇಬಾರ್ದು. ನೆಕ್ಸ್ಟ್ ಕ್ವೆಶನ್ನು ನಾವು ಯಾವ್ದು ನೋಡೋಣ ಅಂತಂದರೆ ನೋಡಿ, ಇದು ಕೂಡ ಎನೇಬಲಿಂಗ್ ಆ್ಯಂಡ್ ಡಿಸೇಬಲಿಂಗ್ ಆಫ್ FIQ ಆ್ಯಂಡ್ IRQ ಎಕ್ಸೆಪ್ಷನ್ನಿಗೆ ಕೂಡ ಇದು ಎಕ್ಸ್ಪ್ಲನೇಷನ್ ಇದೆ. ದಿ ಫಸ್ಟ್ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ, MRS ಕಾಪೀಸ್ ದಿ ಕಂಟೆಂಟ್. ಅಲ್ಲಿ ಏನು ಟೇಬಲಲ್ಲಿ ಐತೋ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬರೆದು ನೀವು ಒಂದು ಸತಿ ಓದಿದ್ರೆ ನಿಜ ಅರ್ಥ ಆಗುತ್ತೆ, ಓದ್ಕೊಳ್ಳಿ. ಆಮೇಲೆ ಇದು ನೆಕ್ಸ್ಟ್ ಕ್ವೆಶನ್ ಯಾವುದು, ಫರ್ಮೇರ್ ಎಕ್ಸಿಕ್ಯೂಷನ್ ಫ್ಲೋ ಅಂತ ಇದೆ. ಇದು ನಿಮಗೆ ಟೈಮ್ ಇದ್ದರೆ ಓದ್ಕೊಳ್ಳಿ. ಇದು ಅಂದರೆ ನಾವು ಎರಡು ಇರುತ್ತಲ್ವ, ಫಸ್ಟ್ 3 ಕ್ವೆಶನ್ನು ಮತ್ತು ಸೆಕೆಂಡ್ 3 ಕ್ವೆಶನ್ನು. ಫಸ್ಟು 3 ಕ್ವೆಶನ್ನಲ್ಲೇ ಈಗ ನಾನು ಎಷ್ಟು ಹೇಳಿದ್ದೀನೋ ಅಷ್ಟು ಕ್ವೆಶನ್ಸ್ ಎಲ್ಲ ಬರುತ್ತೆ. ನೀವು ಇದನ್ನು ಬೇಕು ಅಂದರೆ ನೀವು ಚಾಯ್ಸಾಗಿ ತೊಗೋಬೋದು. ನೋಡಿ ಒಂದು ಸತಿ, ಓದೋಕ್ಕೆ ಟೈಮ್ ಇದ್ದರೆ ಓದಿ. ನಾನು ಅಂತ ಹೇಳಿರ್ತೀನಿ. ಫರ್ಮ್ವೇರ್ ಈಸ್ ಅ ಟೈಪ್ ಆಫ್ ಸಾಫ್ಟ್ವೇರ್ ದಟ್ ಎಂಬೆಡೆಡ್ ಇಂಟು ಎ ಹಾರ್ಡ್ವೇರು. ಇದು ಒಂದು ಸಾಫ್ಟ್ವೇರ್ ಆಗಿರುತ್ತೆ, ಅದು ಎಂಬೆಡೆಡ್ ಆಗಿರುತ್ತೆ ಹಾರ್ಡ್ವೇರ್ ಡಿವೈಸ್ ಟು ಕಂಟ್ರೋಲ್ ದೇರ್ ಆಪರೇಷನ್ನು. ದಿ ಎಕ್ಸಿಕ್ಯೂಷನ್ ಫ್ಲೋ ಫರ್ಮ್ವೇರ್ ಟಿಪಿಕಲಿ ಇನ್ವಾಲ್ವ್ಸ್ ದಿ ಫಾಲೋಯಿಂಗ್ ಸ್ಟೆಪ್. ಏನೇನು, ಪವರ್ ಆನ್ ರೀಸೆಟ್ ಅಥವಾ ರೀಸೆಟ್ ಅಂತ ಕರಿಬೋದು. ದಿ ಪ್ರೊಸೆಸರ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದಿ ಕೋಡ್ ಫ್ರಮ್ ದಿ ಫಿಕ್ಸ್ಡ್ ಲೊಕೇಶನ್ನು. ಬೂಟ್ ಲೋಡರ್ ಇನಿಷಿಯಲೈಸ್ ಆಗುತ್ತೆ. ಇನಿಷಿಯಲೈಸ್ ದಿ ಹಾರ್ಡ್ವೇರ್ ಆ್ಯಂಡ್ ಪ್ರಿಪೇರ್ಸ್ ಟು ಲೋಡ್ ದಿ ಮೇನ್ ಫ್ರೇಮ್. ಓಕೆನಾ. ಹಾರ್ಡ್ವೇರ್ ಇನಿಷಿಯಲೈಸ್ ಆದಾಗ ಸೆಟಪ್ ಮೆಮೊರಿ ಪೆರಿಫಿರಲ್ಸ್ ಆ್ಯಂಡ್ ಪರ್ಫಾರ್ಮ್ ಸೆಲ್ಫ್ ಚೆಕ್. ಫರ್ಮ್ವೇರ್ ಲೋಡ್ ಆಗುತ್ತೆ ನೆಕ್ಸ್ಟು. ಆಮೇಲೆ ಲೋಡ್ಸ್ ದಿ ಮೇನ್ ಫರ್ಮ್ವೇರ್ ಟು ಫ್ರಮ್ ದ ನಾನ್ ವ್ಯಾಲಟೈಲ್ ಮೆಮೊರಿಗೆ ಆಗುತ್ತೆ. ಇದು ಏನಂತೀವಿ, ಟಿಪಿಕಲಿ ಫಾಲೋಸ್ ದಿ ಸ್ಟೆಪ್ಸ್ ಇದು.
ನೆಕ್ಸ್ಟು ಫಿಫ್ತ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಮೇನ್ ಫರ್ಮ್ವೇರ್ ಎಕ್ಸಿಕ್ಯೂಷನ್ ಆಗುತ್ತೆ. ಮೇನ್ ಫರ್ಮ್ವೇರ್ ಎಕ್ಸಿಕ್ಯೂಷನಲ್ಲಿ ಏನು, ಕಂಟ್ರೋಲ್ ದಿ ಡಿವೈಸ್ ಪ್ರೈಮರಿ ಫಂಕ್ಷನು, ಸಿಸ್ಟಮ್ ಆಪರೇಷನಲ್ಲಿ ಮ್ಯಾನೇಜಸ್ ಆನ್ ಗೋಯಿಂಗ್ ಟಾಸ್ಕ್ ಆ್ಯಂಡ್ ಯೂಸರ್ ಇಂಟರಾಕ್ಷನ್ನು. ಆಮೇಲೆ ಅಪ್ಡೇಟ್ ಫರ್ಮ್ವೇರ್ ಮೇ ಬಿ ಅಪ್ಡೇಟೆಡ್ ಪೀರಿಯಾಡಿಕಲಿ. ಆಮೇಲೆ ರೆಡ್ ಡಾಟ್ ಆ್ಯಂಡ್ ರೆಡ್ ಬೂಟ್ ಅಂತ ಇದರಲ್ಲೇ ಕೇಳ್ತಾರೆ. ರೆಡ್ ಬೂಟ್ ಲೋಡರ್ ಅಂತ ಇರುತ್ತೆ. ಇನಿಷಿಯಲೈಸಸ್ ದಿ ಹಾರ್ಡ್ವೇರ್ ಆ್ಯಂಡ್ ದಿ ಲೋಡ್ ದಿ ಆಪರೇಟಿಂಗ್ ಸಿಸ್ಟಮ್ ಆರ್ ಅಪ್ಲಿಕೇಶನ್ನು. ಡೆವಲಪ್ಮೆಂಟು ಫೆಸಿಲೇಟ್ಸ್ ಟು ದಿ ಡಿಬಗ್ ಆ್ಯಂಡ್ ಟೆಕ್ಸ್ಟಿಂಗ್ ವಿತ್ ದ ಕಾಮನ್ ಲೈನ್ ಇಂಟರ್ಫೇಸು. ಆಮೇಲೆ ನೆಟ್ವರ್ಕ್ ಸಪೋರ್ಟ್ ಮಾಡುತ್ತೆ. ನೆಟ್ವರ್ಕ್ ಸಪೋರ್ಟ್ ಅಂದರೆ ಅಲೋಸ್ ದಿ ನೆಟ್ವರ್ಕ್ ಬೇಸ್ಡ್ ಫರ್ಮ್ವೇರ್ ಲೋಡಿಂಗ್ ಆ್ಯಂಡ್ ಅಪ್ಡೇಟು. ಕಸ್ಟಮೈಸೇಷನ್ ಅಂದರೆ ಟಾಯ್ಲೆಟ್ ಫೆಚಸ್ ದಿ ಸ್ಪೆಸಿಫಿಕ್ ಹಾರ್ಡ್ವೇರ್ ನೀಡ್ಸು. ದಿಸ್ ಇಸ್ ಕಂಪ್ಲೀಟ್ಸ್ ದಿ ಫೋರ್ತ್ ಮಾಡ್ಯೂಲು. ಇಷ್ಟನ್ನ ಓದ್ಕೊಂಡೋದ್ರೆ ನೀವು ಫೋರ್ತ್ ಮಾಡ್ಯೂಲಲ್ಲಿ ಆಲ್ಮೋಸ್ಟ್ ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದ್ರದ್ದು ಏನಾದರೂ ನಿಮಗೆ ನೋಟ್ಸ್ ಲಿಂಕ್ ಬೇಕು ಅಂತ ಅಂದರೆ ವಿದ್ಯಾರಿ ವೆಬ್ಸೈಟಲ್ಲಿ ಇರುತ್ತೆ, ನೀವು ಅಲ್ಲಿ ಬೈ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.